ಒಂದು ಭಯಾನಕ ಕಾರು ಸ್ಫೋಟ ಬಾಗಲಕೋಟೆ ಜಿಲ್ಲೆಯನ್ನೇ ಬೆಚ್ಚಿ ಬೀಳಿಸಿದೆ. ಬಾರ್ ಮುಂದೆ ನಿಂತಿದ್ದ ಕಾರು ಛಿದ್ರ ಛಿದ್ರವಾಗಿ ಹೋಗಿದೆ. ಈ ಸ್ಫೋಟದ ಸುತ್ತ ಹತ್ತಾರು ಅನುಮಾನಗಳು ಹುಟ್ಟಿಕೊಂಡಿವೆ. ಅಷ್ಟಕ್ಕೂ ಈ ಭೀಕರ ಸ್ಫೋಟದ ರಹಸ್ಯವೇನು ಅಂತೀರಾ? ಈ ಸ್ಟೋರಿ ನೋಡಿ. ಬಾರ್ ಮುಂದೆ ನಿಲ್ಲಿಸಿದ್ದ ಕಾರ್ ಬ್ಲಾಸ್ಟ್, ಭಯಾನಕ ಸ್ಫೋಟ, ಕಾರಣ ನಿಗೂಢ. ಈ ದೃಶ್ಯ ಒಂದ್ಸಾರಿ ನೋಡ್ಬಿಡಿ. ನಿಂತಲ್ಲೇ ಕಾರ್ ಭಯಾನಕ ಬ್ಲಾಸ್ಟ್ ಆಗಿದೆ. ನೋಡ್ತಿದ್ದಂತೆ ಛಿದ್ರವಾಗಿ ಹೋಗಿದೆ. ಈ ಭೀಕರ ಸ್ಫೋಟಕ್ಕೆ ಬಾರ್ನಲ್ಲಿದ್ದವರು ಬೆಚ್ಚಿ ಬಿದ್ದಿದ್ದಾರೆ. ಒಂದೇ ಒಂದು ಕ್ಷಣದಲ್ಲಿ ಕಿಕ್ಕೇರಿಸಿಕೊಳ್ಳುತ್ತಿದ್ದವರ ಕಿಕ್ಕೇ ಇಳಿದು ಹೋಗಿದೆ. ಸ್ಫೋಟದ ಹೊಡೆತಕ್ಕೆ ಬಾರ್ನ ಗೋಡೆಗಳು ಬಿರುಕು ಬಿಟ್ರೆ ಪಕ್ಕದಲ್ಲಿದ್ದವರು ಗಡಗಡ ನಡುಗಿ ಹೋಗಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಹಿಪ್ಪರಗಿ ಬಳಿ ಈ ಎದೆನಡುಗಿಸುವ ಸ್ಫೋಟ ಸಂಭವಿಸಿದೆ. ಅದು ನಿನ್ನೆ ರಾತ್ರಿ 10:45 ಸಮಯ. ರಬಕವಿಯ ನಿವಾಸಿ ಹನುಮಂತ ಅಥಣಿ ಎಂಬಾತ ತಮ್ಮ ಬಾರ್ಗೆ ಹೋಗಿದ್ದ. ಬಾರ್ ಮುಂದೆಯೇ ತನ್ನ ಕಾರ್ ನಿಲ್ಲಿಸಿದ್ದ. ಕೆಲಸ ಮುಗಿಸಿ ಇನ್ನೇನು ಮನೆಗೆ ಹೋಗಬೇಕು ಅಂತ ರೆಡಿ ಆಗ್ತಿದ್ದ. ಅಷ್ಟರಲ್ಲಾಗಲೇ ಭಯಾನಕ ಸ್ಫೋಟ ಕೇಳಿತ್ತು. ಹೊರಗೆ ಬಂದು ನೋಡುವಷ್ಟರಲ್ಲೇ ಕಾರ್ ಧಗ ಹೊತ್ತಿ ಉರಿದಿತ್ತು. XUV 300 ಕಾರು ಛಿದ್ರಗೊಂಡಿತ್ತು. ಸುಮಾರು 10 ಅಡಿಯಷ್ಟು ಮೇಲಕ್ಕೆ ಜಿಗಿದು ಕ್ಷಣಾರ್ಧದಲ್ಲೇ ಸುಟ್ಟು ಕರಕಲಾಗಿತ್ತು. ಈ ಸ್ಫೋಟದ ತೀವ್ರತೆ ಅದೆಷ್ಟರ ಮಟ್ಟಿಗಿತ್ತು ಅನ್ನೋದಕ್ಕೆ ಈ ದೃಶ್ಯವೇ ಸಾಕ್ಷಿ. ಬ್ಲಾಸ್ಟ್ ಹೊಡೆತಕ್ಕೆ ಸುಮಾರು 200 ಅಡಿ ದೂರದವರೆಗೂ ಕಾರಿನ ಅವಶೇಷಗಳು ಚೆಲ್ಲಾಪಿಲ್ಲಿಯಾಗಿದ್ವು. ಘಟನೆ ವೇಳೆ ಕಾರ್ನಲ್ಲಿ ಯಾರೂ ಇರಲಿಲ್ಲ. ಹೀಗಾಗಿ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಓರ್ವ ಗಂಭೀರ ಗಾಯಗೊಂಡಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಈ ಬಗ್ಗೆ ಮಾತನಾಡಿರೋ ಕಾರ್ ಮಾಲೀಕ ಹನುಮಂತಪ್ಪ, ಯಾರೋ ಬೇಕಂತಲೇ ಹೀಗೆ ಮಾಡಿದ್ದಾರೆ, ಇದರ ಬಗ್ಗೆ ಸೂಕ್ತ ತನಿಖೆಯಾಗಬೇಕು ಅಂತ ಆಗ್ರಹಿಸಿದ್ದಾರೆ. ನಮ್ದು ಹಿಬ್ಬರಿಗಲ್ಲಿ ಒಂದು ಶಾಪ್ ಇತ್ತು. ಒಂದು ಶಾಪ್ನ ಡೈಲಿ ಹೋಗೋದು ಬರೋದು ಮಾಡ್ತೀನಿ. ಮತ್ತು ನಾನು ನಿನ್ನೆ 4:30 ಗಂಟೆಗೆ ರಬಕವಿಂದ ಹಿಬ್ಬರಿಗೆ ಬಂದ ಗಾಡಿ ಹಚ್ಚಿದ್ನಿ. ರಾತ್ರಿ 10:40 ನಾನು ಮನೆಗೆ ಹೋಗ್ಬೇಕಂತೆ ಕ್ಯಾಶ್ ಜೋಡಿಸ್ಕೊಂಡು ಹೋಗ್ಬೇಕನ್ನು ಕೂಡ ಧಮ್ಮದ ಸ್ಫೋಟ ಆಯ್ತು. ಮತ್ತು ಅದ್ರ ಸ್ಪೇಸ್ಗಳು ಅಂದರು 200 ಫೂಟ್ 300 ಫೂಟ್ ತನಕ ದೂರ ಹೋಗಿ ಬಿದ್ದವು. ಗಾಡಿ ಎಲ್ಲ ಇಂಜಿನ್ನದೆಲ್ಲ ಪಾರ್ಟ್ಸ್ ಎಲ್ಲ ಒಡೆದು ಹೋಗ್ಯಾವು. ಬ್ಲಾಸ್ಟ್ ಬಗ್ಗೆ ಮಾಹಿತಿ ತಿಳಿದಿದ್ದೇ ತಡ ಜಮಖಂಡಿ ಗ್ರಾಮೀಣ ಠಾಣೆ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ರು. ಬಾಗಲಕೋಟೆ SP ಸಿದ್ಧಾರ್ಥ ಗೋಯಲ್, ಬೆಳಗಾವಿ, ಬಾಗಲಕೋಟೆ ಬಾಂಬ್ ನಿಷ್ಕ್ರಿಯ ದಳದ ಸಿಬ್ಬಂದಿ ಕೂಡ ಚೆಕ್ ಮಾಡಿದ್ದಾರೆ. ಇಷ್ಟೊಂದು ಭಯಾನಕವಾಗಿ ಸ್ಫೋಟವಾಗುವುದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ತನಿಖೆ ಕೈಗೊಂಡಿದ್ದಾರೆ. CCTV ಚೆಕ್ ಮಾಡಿದ್ದು ಕಾರ್ ಬಳಿ ಯಾರೂ ಹೋಗಿರಲಿಲ್ಲ ಅನ್ನೋದು ಗೊತ್ತಾಗಿದೆ. ಹೀಗಾಗಿ ಹೇಗೆ ಸ್ಫೋಟವಾಯಿತು ಅನ್ನೋದೇ ಪೊಲೀಸರಿಗೆ ಪ್ರಶ್ನೆಯಾಗಿದೆ. ಈ ಬಗ್ಗೆ ಮಾತನಾಡಿದ ಬಾಗಲಕೋಟೆ SP ಸಿದ್ಧಾರ್ಥ ಗೋಯಲ್, ಈಗಾಗಲೇ ತನಿಖೆ ಮಾಡುತ್ತಿದ್ದೇವೆ. ಕಾರ್ ಇಂಜಿನ್ ಬಳಿ ಬ್ಲಾಸ್ಟ್ ಆಗಿರುವುದು ಕಂಡು ಬಂದಿದೆ. ಬ್ಯಾಟರಿ ಅಥವಾ ಇಂಜಿನ್ಗೆ ಸಂಬಂಧಿಸಿದಂತೆ ಸ್ಫೋಟ ಸಂಭವಿಸಿದೆ ಅನ್ನೋ ಅನುಮಾನವಿದೆ. ಹೀಗಾಗಿ ಎಲ್ಲ ಆಯಾಮಗಳಲ್ಲಿ ತನಿಖೆ ಮಾಡುತ್ತಿದ್ದೇವೆ ಎಂದರು. 2 ಪಾಯಿಂಟ್ಸ್, ಅದರಲ್ಲಿ 2 ಪಾಯಿಂಟ್ ನನ್ನ ಪ್ರಕಾರ ಅವರು ಇಮಿಡಿಯೇಟ್ಲಿ ಅವರು ನಮಗೆ ಫೋನ್ ಮಾಡಿದ್ರು. ಅವತ್ತು ನನಗೆ ಕೂಡ ಫೋನ್ ಬಂತು ಅಂತ ಇಮಿಡಿಯೇಟ್ ರಿಯಾಕ್ಷನ್, ಏನಾದರೂ ಬ್ಲಾಸ್ಟ್ ಆಗಿರ್ಬೋದು, ಏನಾದರೂ ಮಿಸ್ಟೇಕ್ ಆಗಿರ್ಬೋದು ಅಂತ ಅವ್ರದ್ದು ಇಮಿಡಿಯೇಟ್ ರಿಯಾಕ್ಷನ್ ಇತ್ತು. ಬಟ್ ಅವ್ರಿಗೆ ನಾವು ಇನ್ಕ್ವೈರಿ ಮಾಡುವಾಗ ಮೇಲ್ನೋಟಕ್ಕೆ ಇನ್ಕ್ವೈರಿ ಮಾಡುವಾಗ ಯಾವುದು ಸಸ್ಪೆಕ್ಟ್ ವ್ಯಕ್ತಿ ಇದ್ದರೆ ಅಥವಾ ಏನಾದರೂ ಆ ಥರ ಇದ್ದರೆ ಅದು ಅವರು ಕೂಡ ನಮಗೆ ಯಾರೂ ಹೇಳಿಲ್ಲ. ಸೆಕೆಂಡ್, ಆ ಕಾರ್ ನಮಗೆ ಇಂಪಾರ್ಟೆಂಟ್ ಪಾಯಿಂಟ್ ಏನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಟಿಲ್ ದ ಟೈಮ್ ಅವರು 4:30ಗೆ ಕಾರಲ್ಲಿ ಪಾರ್ಕ್ ಮಾಡಿದ್ರು. ಅಪ್ ಟು 10:45 ಅಲ್ಲಿ ತನಕ ಕಾರ್ ಬ್ಲಾಸ್ಟ್ ಆಯಿತು. ಇಟ್ ವಾಸ್ ಟೋಟಲಿ ಅಂಡರ್ ಕವರೇಜ್ ಆಫ್ CCTV ಕ್ಯಾಮ್ರಾ. ಅವರ ಅಂಗಡಿಗೂ CCTV ಕ್ಯಾಮ್ರಾ ಮುಂದೆ ಇತ್ತು, ಅವರ ಕಣ್ಣು ಮುಂದೆ ಇತ್ತು. ಆ CCTV ಕ್ಯಾಮ್ರಾ ನಾವು ಪೂರ್ತಿ ಪರಿಶೀಲನೆ ಮಾಡುವಾಗ ನಮಗೆ ಯಾವುದೋ ಸಸ್ಪೆಕ್ಟ್ ವ್ಯಕ್ತಿ ಕಂಡು ಬಂದಿಲ್ಲ. ತನಿಖೆ ವೇಳೆ 3 ವರ್ಷಗಳ ಹಿಂದೆ ಈ ಕಾರನ್ನ ಹನುಮಂತ ಖರೀದಿಸಿದ್ರು. ತಮ್ಮ ಪತ್ನಿ ಜಯಶ್ರೀ ಹೆಸರಿನಲ್ಲಿ ರಿಜಿಸ್ಟ್ರೇಷನ್ ಕೂಡ ಮಾಡಿದ್ದಾರೆ. ಇದೀಗ ಇದೇ ಕಾರು ಬ್ಲಾಸ್ಟ್ ಆಗಿ ಬಾಗಲಕೋಟೆ ಜಿಲ್ಲೆ ಜನರನ್ನ ಬೆಚ್ಚಿ ಬೀಳಿಸಿದೆ. ಇದಕ್ಕೆ ಕಾರಣ ಏನು ಅನ್ನೋದು ತನಿಖೆ ಬಳಿಕವೇ ಗೊತ್ತಾಗಲಿದೆ. ಮಂಜುನಾಥ್ ತಳವಾರ, ನ್ಯೂಸ್ 18, ಬಾಗಲಕೋಟೆ. ಆತ ಶರವೇಗದ ಆಂಬ್ಯುಲೆನ್ಸ್ ಚಾಲಕ. ವೇಗದ ಕಾರಣಕ್ಕೆ ಇಡೀ ತಾಲೂಕಿನಲ್ಲಿ ಹೀರೋ ಆಗಿದ್ದ. ಸಮಾಜ ಸೇವಕ ಅಂತ ಗುರುತಿಸಿಕೊಂಡಿದ್ದ. ಆದ್ರೀಗ ಹೀರೋ ಆಗಿದ್ದವನ ಮುಖವಾಡ ಕಳಚಿ ಬಿದ್ದಿದೆ. ಆಂಬ್ಯುಲೆನ್ಸ್ನಲ್ಲೇ ಅವ್ಯವಹಾರ ಮಾಡ್ತಾ ಇದ್ದ ಅನ್ನುವಂಥದ್ದು ಬಟಾ ಬಯಲಾಗಿದೆ.
ಈ ಕಾಲದಲ್ಲಿ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ಹೇಳೋದಕ್ಕೆ ಆಗಲ್ಲ ಬಿಡಿ. ಯಾಕಂದ್ರೆ ಒಳಗೆಲ್ಲ ಹುಳುಕಿಟ್ಕೊಂಡು ಮೇಲೆ ತಳುಕು ಬಳುಕಿನ ಆಟ ಆಡಿಬಿಡ್ತಾರೆ. ಸಮಾಜ ಸೇವೆ ಸೋಗಿನಲ್ಲಿ ಹೀರೋ ಅನಿಸ್ಕೊಂಡು ಪೋಸ್ ಕೊಡ್ತಾರೆ. ಕೊನೆಗೆ ಅದೇ ಸಮಾಜಕ್ಕೆ ಗೊತ್ತಿಲ್ಲದಂತೆ ದ್ರೋಹ ಬಗೆದು ಬಿಡ್ತಾರೆ. ಮಂಗಳೂರಲ್ಲಿ ಇಂಥದ್ದೇ ಖತರ್ನಾಕ್ಗಳ ಅಸಲಿ ಮುಖವಾಡ ಕಳಚಿ ಬಿದ್ದಿದೆ. ಸಮಾಜ ಸೇವೆ ಸೋಗಿನಲ್ಲಿ ಮಾದಕ ದಂಧೆ, ಆಂಬ್ಯುಲೆನ್ಸ್ನಲ್ಲಿ ಡ್ರಗ್ಸ್, 3 ಅರೆಸ್ಟ್. ತನ್ನಷ್ಟಕ್ಕೆ ತಾನೇ ಜಗತ್ ಕಿಲಾಡಿ ಅನ್ಕೊಂಡ ಈತನ ಹೆಸರು ಜಲೀಲ್ ಬಾಬಾ ಅಂತ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ನಿವಾಸಿ. ಆಂಬ್ಯುಲೆನ್ಸ್ ಚಾಲಕನಾಗಿ ಕೆಲಸ ಮಾಡ್ಕೊಂಡಿದ್ದ. ಜಿಲ್ಲೆಯಲ್ಲಿ ಫುಲ್ ಫೇಮಸ್ ಆಗಿದ್ದ. ಜಲೀಲ್ ಬಾಬಾ ಅಂದ್ರೆ ಗೊತ್ತಿಲ್ಲ ಅನ್ನೋರೇ ಇಲ್ಲ. ದಿನದ 24 ಗಂಟೆಯೂ ಸಿಗುವಂತಹ ಸಮಾಜ ಸೇವಕ, ಬಡವರ ಆಶಾಕಿರಣ, ರೋಗಿಗಳ ಪ್ರಾಣ ಉಳಿಸೋ ಆಪತ್ ಬಾಂಧವ ಆಗಿದ್ದ. ಮಾನವೀಯತೆಯ ಮಹಾನ್ ಸಂಕೇತ ಅನ್ನೋ ರೀತಿಯಲ್ಲಿ ಜನರ ಮುಂದೆ ಪೋಸ್ ಕೊಡ್ತಾ ಇದ್ದ. ಆದ್ರೆ ಇಲ್ಲೇ ನೋಡಿ ಟ್ವಿಸ್ಟ್ ಇರುವಂತದ್ದು. ಹೆಸರಿಗೆ ಮಾತ್ರ ಆಂಬ್ಯುಲೆನ್ಸ್ ಚಾಲಕ, ಆದ್ರೆ ಮಾಡಿದ್ದು ಮಾತ್ರ ಐನಾತಿ ಕೆಲಸ. ಜೀವ ಉಳಿಸೋ ಆಂಬ್ಯುಲೆನ್ಸ್ ಅನ್ನೇ ತನ್ನ ಡ್ರಗ್ಸ್ ಜಾಲದ ಅಡ್ಡೆ ಮಾಡಿಕೊಂಡು ನವರಂಗಿ ಆಟ ಆಡಿದ್ದ ಈ ಖತರ್ನಾಕ್. ತುರ್ತು ಸೇವೆಯ ನೆಪದಲ್ಲಿ ತನ್ನ ಆಂಬ್ಯುಲೆನ್ಸ್ನಲ್ಲೇ ಜಿಲ್ಲೆಯ ಕಾಲೇಜು ವಿದ್ಯಾರ್ಥಿಗಳಿಗೆ, ಡಾಕ್ಟರ್ಗಳಿಗೆ ಹಾಗೂ ಯುವಕರಿಗೆ ಡ್ರಗ್ಸ್ ಸರಬರಾಜು ಮಾಡ್ತಾ ಇದ್ದ ಅನ್ನುವಂಥದ್ದು ಬಟಾ ಬಯಲಾಗಿದೆ. ಒಂದು 15 ಡೇಸ್ ಬ್ಯಾಕ್ ನಮ್ಮಲ್ಲಿ ಸೂರತ್ಕಲ್ನಲ್ಲಿ ಲೋಕಲ್ ಪೆಡ್ರಲ್ ಒಬ್ಬರನ್ನು, ಅನ್ನಪ್ಪ ಸ್ವಾಮಿ ಅಂತ ಪೆಡ್ಲರ್, ಅವ್ರನ್ನ ಅರೆಸ್ಟ್ ಮಾಡಲಾಗಿದೆ. ಅರೆಸ್ಟ್ ಮಾಡಿದಾಗ ಅವರಿಂದ ಒಂದು 15 ಗ್ರಾಮ್ MDMA ರಿಕವರಿ ಮಾಡಿದ್ದಾರೆ. ಸೊ ಇವರೆಲ್ಲರಿಗೂ ಕೂಡ ಯಾರು ಸಪ್ಲೈ ಮಾಡ್ತಿದ್ದಾರೆ ಅಂತ ಹೇಳಿ ಫಾಲೋ ಅಪ್ ಮಾಡಿಕೊಂಡು ಚೆಕ್ ಮಾಡಿದಾಗ ಅಲ್ಫಾಜ್ ಅಂತ ಹೇಳಿ ಇವನು ಇಲ್ಲಿದ್ದಂಥ ಎಲ್ಲ ಲೋಕಲ್ ಪೆಡ್ಲರ್ಸ್ಗೆ ಕೂಡ ಡ್ರಗ್ಸ್ ಸಪ್ಲೈ ಮಾಡ್ತಿದ್ದಾರೆ ಅಂತ ಗೊತ್ತಾಗಿ ಅವ್ರನ್ನ ಫಾಲೋ ಮಾಡಿಕೊಂಡು ಡೆಲ್ಲಿಯಿಂದ ಒಂದು 5 kg ಖರೀದಿ ಮಾಡಿಕೊಂಡು ಬರ್ತಾ ಇರುವಾಗ ಅವ್ರನ್ನ ಬಾಗಲಕೋಟದಲ್ಲಿ ಅರೆಸ್ಟ್ ಮಾಡಲಾಗಿದೆ. ಸೊ ಇದೇ ಕೆಲಸವನ್ನು ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಇನ್ವೆಸ್ಟಿಗೇಷನ್ ಕೂಡ ನಡೀತಾ ಇದೆ. ಇವತ್ತು ಅವ್ರನ್ನ ಅರೆಸ್ಟ್ ಮಾಡಿ ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡಲಾಗುವುದು. ಈ ಬೃಹತ್ ಡ್ರಗ್ಸ್ ಜಾಲ ಬಯಲಾಗಿದ್ದೇ ರೋಚಕ. ಕಳೆದ ಜೂನ್ 25ರಂದು ಸಿಸಿಬಿ ಪೊಲೀಸರು ಮಂಗಳೂರಿನ ಕುಳಾಯಿಗುಡ್ಡೆ ಬಳಿ ದಾಳಿ ನಡೆಸಿದ್ರು. ಅಣ್ಣಪ್ಪ ಸ್ವಾಮಿ ಅಲಿಯಾಸ್ ಮನು ಎನ್ನುವವರಿಂದ 1.5 ಲಕ್ಷದ MDMA ವಶಕ್ಕೆ ಪಡೆದು ಡ್ರಿಲ್ ಮಾಡಿದ್ರು. ಆಗ ಆತ ಹಲವು ಸತ್ಯ ಬಾಯ್ಬಿಟ್ಟಿದ್ದ. ದೆಹಲಿಯಲ್ಲಿ MDMA ಖರೀದಿ ಮಾಡ್ತಾರೆ, ಅಲ್ಲಿಂದ ಬೆಂಗಳೂರು ಮೂಲಕ ಕರಾವಳಿಗೆ ಸಪ್ಲೈ ಆಗ್ತಾ ಇರೋದ್ರ ಬಗ್ಗೆ ರಹಸ್ಯ ಬಿಚ್ಚಿಟ್ಟಿದ್ದ. ಇದರ ಬೆನ್ನಲ್ಲೇ ಪೊಲೀಸರು ತನಿಖೆ ಚುರುಕುಗೊಳಿಸಿ 5.50 ಕೋಟಿ ಮೌಲ್ಯದ MDMA ಸೀಸ್ ಮಾಡಿದ್ರು. ಈ ವೇಳೆ ದಕ್ಷಿಣ ಕನ್ನಡ ಮೂಲದ ಡ್ರಗ್ಸ್ ಡೀಲರ್ಗಳಾದ ಮೊಹಮ್ಮದ್ ಅಲ್ತಾಫ್ ಮತ್ತು ಅಲ್ಫಾಜ್ ಅನ್ನೋರ ಹೆಡೆಮುರಿ ಕಟ್ಟಿದ್ರು. ಇಬ್ಬರನ್ನ ಡ್ರಿಲ್ ಮಾಡ್ತಿದ್ದಂತೆ ಜಲೀಲ್ ಬಾಬಾ ಕೈವಾಡ ಇರೋದಾಗಿ ಬಾಯ್ಬಿಟ್ಟಿದ್ದಾರೆ. ಒಂದು ಆ್ಯಂಬುಲೆನ್ಸ್ ಬರುವಾಗ ದಾರಿಯಲ್ಲಿ ಪೊಲೀಸ್ನವರು ದಾರಿ ಮಾಡಿಕೊಡ್ತಾರೆ. ಅದರ ಜೊತೆಯಲ್ಲಿ ಅದಕ್ಕೆ ಎಲ್ಲ ಜನರು ಕೂಡ ಒಂದು ಆ್ಯಂಬುಲೆನ್ಸ್ ಸೇವೆ ಅಂತೇಳಿ ಹೇಳುವಾಗ ಅದಕ್ಕೆ ಗೌರವ ಕೊಡ್ತಾರೆ. ಈಗ ಏನಾಗಿದೆ ಅಂತ ಹೇಳಿದರೆ, ಈ ಡ್ರಗ್ಸ್ ಎಷ್ಟೋ ಕೋಟಿ ರೂಪಾಯಿದು ಈ ಆ್ಯಂಬುಲೆನ್ಸಲ್ಲಿ ಸಿಕ್ಕಾಕಿಕೊಂಡು ಇವತ್ತು ಆ ಆ್ಯಂಬುಲೆನ್ಸಿಗೆ ಇರುವ ಆ ಗೌರವ ಇದರಿಂದ ಕಳ್ಕೊಳ್ಳುವ ಸಂದರ್ಭಗಳಿವೆ. ನಾಳೆ ಇದನ್ನು ನೋಡಿಕೊಂಡು ಒಬ್ಬನು ಹೆಣದ ಥರ ಯಾರನ್ನ ಒಬ್ಬನು ಮಲಗಿಸಿ ಏನೋ ಬೇರೆ ಚಟುವಟಿಕೆ ಕೂಡ ಮಾಡುವ ಸಂದರ್ಭ ಉಂಟು, ಅಂದರೆ ಕ್ರಿಮಿನಲ್ ಚಟುವಟಿಕೆ. ಯಾವಾಗ ಈ 3 ಅರೆಸ್ಟ್ ಆದ್ರೋ ಜಲೀಲ್ ಬಾಬಾ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ಆಂಬ್ಯುಲೆನ್ಸ್ ಜೊತೆ ಎಸ್ಕೇಪ್ ಆಗಿದ್ದಾನೆ. ಸದ್ಯ ಆರೋಪಿ ಪತ್ತೆಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಒಟ್ನಲ್ಲಿ ಜನರ ಸೇವೆಗಾಗಿ ಇರುವಂಥ ಆಂಬ್ಯುಲೆನ್ಸ್ ದುರ್ಬಳಕೆ ಮಾಡಿಕೊಂಡವನಿಗೆ ತಕ್ಕ ಶಿಕ್ಷೆ ಆಗಬೇಕಿದೆ. ಕ್ಯಾಮ್ರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ಸಿಲಿಕಾನ್ ಸಿಟಿ ಬೆಂಗಳೂರು ಜನರಿಗೆ ಚಿರತೆ ಭಯ ಶುರುವಾಗಿದೆ. ಗುಡ್ಡದ ಮೇಲೆ ಪ್ರತ್ಯಕ್ಷವಾದ ಚಿರತೆ ಕಂಡು ಕಕ್ಕಾಬಿಕ್ಕಿಯಾಗಿದ್ದಾರೆ. ಚಿರತೆ ಸೆರೆ ಹಿಡಿಯುವಂತೆ ಏರಿಯಾ ಜನ ಆಗ್ರಹಿಸಿದ್ದಾರೆ. ಬೆಂಗಳೂರಲ್ಲಿ ಭಯ ಹುಟ್ಟಿಸಿದ ಚಿರತೆ. ಚಿರತೆ ಕಾಟ, ಏರಿಯಾ ಜನರಿಗೆ ಆತಂಕ. ರಾಜಧಾನಿ ಬೆಂಗಳೂರಲ್ಲಿ ಮತ್ತೆ ಚಿರತೆ ಹಾವಳಿ ಶುರುವಾಗಿದೆ. ಸಂಜೆಯಾದ್ರೆ ಸಾಕು ಹೊರಗೆ ಹೆಜ್ಜೆ ಇಡೋದಕ್ಕೂ ಜನ ಭಯ ಬೀಳ್ತಿದ್ದಾರೆ. ಯಾವಾಗ ಎಲ್ಲಿ ಚಿರತೆ ಬಂದು ಮುಂದೆ ನಿಲ್ಲುತ್ತೋ ಅನ್ನುವಂಥ ಆತಂಕ ಮನೆ ಮಾಡಿದೆ. ಕಳೆದ 1 ವಾರದ ಹಿಂದೆ ಚಿರತೆಯೊಂದು ಬ್ಯಾಡರಹಳ್ಳಿ ಜನರಿಗೆ ನಡುಕ ಹುಟ್ಟಿಸಿತ್ತು. ಆಗಾಗ ಬಂದು ಮಾಯವಾಗಿ ನಿದ್ದೆಗೆಡಿಸಿತ್ತು. ಇದರ ಬೆನ್ನಲ್ಲೇ ಬನಶಂಕರಿ 6ನೇ ಹಂತದ 2ನೇ ಬಡಾವಣೆ ಕರಿಯಣ್ಣಪಾಳ್ಯದಲ್ಲಿ ಮತ್ತೊಂದು ಚಿರತೆಯ ಚಿಂತೆ ಶುರುವಾಗಿದೆ. ಅದು ನಿನ್ನೆ ಸಂಜೆ 6:45ರ ಸಮಯ. ಕರಿಯಣ್ಣಪಾಳ್ಯದ ಜನ ಜಾಲಿಯಾಗಿ ವಾಕಿಂಗ್ ಮಾಡ್ತಾ ಇದ್ರು. ಮಕ್ಕಳು ಹ್ಯಾಪಿಯಾಗಿ ಆಟ ಆಡ್ತಾ ಇದ್ರು. ಯುವಕರೆಲ್ಲ ಹರಟೆ ಹೊಡಿತಾ ನಿಂತಿದ್ರು.
ಈ ವೇಳೆ ಬಡಾವಣೆ ಪಕ್ಕದಲ್ಲಿರೋ ಗುಡ್ಡದ ಬಳಿ ಚಿರತೆ ಎಂಟ್ರಿ ಕೊಟ್ಟಿದೆ. ಬಡಾವಣೆಯತ್ತ ಹೆಜ್ಜೆ ಹಾಕ್ತಿದ್ದಂತೆ ಸ್ಥಳೀಯರು ಅಕ್ಷರಶಃ ಕಕ್ಕಾಬಿಕ್ಕಿಯಾಗಿದ್ದಾರೆ. ಕೆಲವರು ಎದ್ನೋ ಬಿದ್ನೋ ಅಂತ ಓಡಿ ಹೋಗಿದ್ದಾರೆ. ಇನ್ನು ಕೆಲವರು ಮೊಬೈಲಲ್ಲಿ ಫೋಟೋ ಹೊಡೆದು ಅರಣ್ಯ ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲಿ ತುಂಬಾನೇ ಚಿರತೆ ಹಾವಳಿ ಇದೆ ಸರ್. ನಾವು ವಯಸ್ಸಾದವರು ವಾಕ್ ಮಾಡೋದು ಎಲ್ಲ ಕಷ್ಟ ಆಗ್ಬಿಟ್ಟಿದೆ. ಬೆಳಿಗ್ಗೆ ಹೊತ್ತು ಸಂಜೆ ಹೊತ್ತು ನಾವು ಹೊರಗಡೆ ಬರೋದು ನೋಡಿದ್ರೆ ಆ ಟೈಮಲ್ಲಿ ಎಲ್ಲಿ ಬಚ್ಚಿಟ್ಕೊಂಡಿದೆ ಅಂತ ಗೊತ್ತೇ ಆಗಲ್ಲ. ನಾವು ಕಣ್ಣು ಹಾಯಿಸೋ ಅಷ್ಟೊತ್ತಿಗಾಗಲೇ ಅದು ಹತ್ರ ಬಂದ್ಬಿಟ್ರೆ ನಮಗೆ ಅದೇ ಭಯ ತುಂಬ. ಮಕ್ಕಳಂತೂ ಈ ಎಡ್ಜ್ಗಳಲ್ಲಿ ಆಟ ಆಡೋಕ್ಕೆ ಸಾಧ್ಯವೇ ಇಲ್ಲ, ವಾಕ್ ಮಾಡೋಕ್ಕೂ ಆಗಲ್ಲ, ಹಾಗಾಗಿದೆ ಸರ್. 1.5 ವರ್ಷದಿಂದ ಕಾಣಿಸ್ಕೊಂತ ಇತ್ತು, ಬರ್ತಾ ಇರ್ಲಿಲ್ಲ. ಆ ಕಡೆ ಎಲ್ಲ ಒಟ್ಟೋಗಿದೆ BM ಕಾವಲ್ ಕಡೆ ಅಂತ ಅರಣ್ಯ ಇಲಾಖೆಯವರೇ ಹೇಳಿದ್ರು. ಬಟ್ ನಿನ್ನೆ ಫೆಬ್ರವರಿ 1 ಒಂದ್ಸರಿ ಬಂದು ಸರ್ ಮನೆ ಮುಂದೆನೆ ಅದು ನಾಯಿ ಹಿಡ್ಕೊಂಡೋಗಿರೋದು CCTVನಲ್ಲಿ ಕ್ಯಾಪ್ಚರ್ ಆಗಿದೆ. ಸೊ ಅದನ್ನ ನೋಡಿ CCTV ಫುಟೇಜಸ್ ಎಲ್ಲ ನೋಡಿ ಅವರು ಅರಣ್ಯ ಇಲಾಖೆಯವರು ತಂದು ಕೇಜ್ ಇಟ್ಟಿದ್ರು ಸರ್. ಕೇಜ್ ಇಟ್ಮೇಲೆ ಅದು ಬರಲೇ ಇಲ್ಲ ಈ ಕಡೆಗೆ. ದಿನ ನಾಯಿ ಕಟ್ಟಾಕೋದು, ಊಟ ಹಾಕೋದು ಎಲ್ಲ ಮಾಡ್ತಿದ್ರು. ಬಟ್ ಆಮೇಲಿಂದ ಬರ್ಲಿಲ್ವಲ್ಲ ಅಂತ ಹೇಳ್ಬಿಟ್ಟು ಕೇಜ್ ವಾಪಸ್ ತಗೊಂಡೋದ್ರು. ಕೇಜ್ ವಾಪಸ್ ತಗೊಂಡೋದ್ಮೇಲೆ ನಿನ್ನೆ 6:30 6:38ಗೆ ಬಂದಿದೆ. ಅರಣ್ಯ ಇಲಾಖೆ ಸಿಬ್ಬಂದಿ ಸ್ಥಳಕ್ಕೆ ದೌಡಾಯಿಸಿ ಪಟಾಕಿ ಸಿಡಿಸಿ ಚಿರತೆ ಓಡಿಸಲು ಪ್ರಯತ್ನಿಸಿದ್ದಾರೆ. ಕೆಲ ಹೊತ್ತಲ್ಲೇ ಚಿರತೆ ಅರಣ್ಯದೊಳಗೆ ಮಾಯವಾಗಿದೆ. ಆದರೆ ಪದೇ ಪದೇ ಚಿರತೆ ಕಾಟಕ್ಕೆ ನಿವಾಸಿಗಳು ನಿದ್ದೆಗೆಡುವಂತಾಗಿದೆ. ಫೆಬ್ರವರಿ 2ರಂದು ಇದೇ ಏರಿಯಾಗೆ ಎಂಟ್ರಿ ಕೊಟ್ಟು ನಾಯಿಯನ್ನ ಎಳ್ಕೊಂಡು ಹೋಗಿತ್ತಂತೆ. ಹೀಗಾಗಿ ಚಿರತೆ ಸೆರೆ ಹಿಡಿಯುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಕರೆಕ್ಟ್ ಆಗಿ ಫಾರೆಸ್ಟ್ ಎಡ್ಜ್ ಅಲ್ಲಿ ಬಂದು ಫಾರೆಸ್ಟ್ ಎಡ್ಜ್ ಇಂದ ಮನೆಯಿಂದ ಜಸ್ಟ್ ಒಂದು 20 ಅಡಿ ಅಂತರದಲ್ಲೇ ಕೂತಿದೆ. ಅದು ಮುಂಚೆ ಏನ್ ಮಾಡ್ತಾ ಇತ್ತು, ಇದು ಹೆಚ್ಚು ಕಮ್ಮಿ 2 ವರ್ಷದಿಂದ 2 ವರ್ಷದ ಮರಿ. ಇದು 15 ದಿವಸಕ್ಕೆ ಜಾಗ ಚೇಂಜ್ ಮಾಡ್ತಾ ಇರುತ್ತೆ. ಕಗ್ಲಿಪುರ ರೇಂಜು ಇಲ್ಲೇ ಓಡಾಡ್ತಾ ಇರುತ್ತೆ. ಒಂದು ಕಾಡಂಚಿಗೆ ಬಂದು ಏನ್ ಮಾಡುತ್ತೆ, ಈ ನಾಯಿ ಹಿಡಿಯೋದಕ್ಕೋಸ್ಕರ ಬರುತ್ತೆ. ಸೊ ಕಾಡಂಚಿನವ್ರಿಗೆಲ್ಲ ಪಾಪ ತುಂಬಾ ಭಯ ಆಗ್ಬಿಟ್ಟಿದೆ. ಬಂದು ಕೂತು ಏನ್ ಮಾಡಿದೆ, ನಮಗೆ ಕಾಣಿಸ್ಕೊಂಡು ಅದನ್ನ ಇಮಿಡಿಯೇಟ್ಲಿ ನಾವು ಫಾರೆಸ್ಟ್ ಅವ್ರಿಗೆ, ನಮ್ಮ ಕಾರ್ಯದರ್ಶಿ ಅವರು ಇವರೆಲ್ಲ ಫೋನ್ ಮಾಡಿ ಫಾರೆಸ್ಟ್ ಅವ್ರಿಗೆ ಕರ್ಸಿದೀವಿ. ಅದೇನೇ ಇರ್ಲಿ, ಒಳ್ಳೆ ಏರಿಯಾ ಅಂತ BDA ಸೈಟ್ ತಗೊಂಡಿದ್ದ ಜನ ಕೋಟಿಗಟ್ಟಲೆ ಹಣ ಸುರಿದು ಮನೆ ಕಟ್ಟಿದ್ರು. ಆದ್ರೀಗ ಚಿರತೆ ಕಾಟದಿಂದ ಢವಢವ ಶುರುವಾಗಿದೆ. ರಾತ್ರಿಯಾದ್ರೆ ಅದ್ ಹೇಗ್ ಓಡಾಡೋದಪ್ಪ ಅಂತ ಚಿಂತೆಗೀಡಾಗಿದ್ದಾರೆ. ಯೋಗೇಶ್ವರ್ ಜೊತೆ ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. ನಂದಿನಿ ತುಪ್ಪ ಬೆಣ್ಣೆ ದರ ಏರಿಕೆಯಿಂದ ಬೇಕರಿ ಉದ್ಯಮದ ಮೇಲೆ ಗಂಭೀರ ಪರಿಣಾಮ ಬೀರಿದೆ. ಹೀಗಾಗಿ ಬೇಕರಿ ಹಾಗೂ ಕಾಂಡಿಮೆಂಟ್ಸ್ಗಳಲ್ಲಿ ತಿಂಡಿ ತಿನಿಸುಗಳ ಬೆಲೆ ಏರಿಕೆಯಾಗುವ ಸಾಧ್ಯತೆ ಇದೆ. ಈ ಮೂಲಕ ಗ್ರಾಹಕರಿಗೆ ಮತ್ತೊಂದು ಬೆಲೆ ಏರಿಕೆಯ ಬಿಸಿ ತಟ್ಟಲಿದೆ. ಗ್ರಾಹಕರಿಗೆ ಮತ್ತೊಂದು ಬೆಲೆ ಏರಿಕೆ ಬರೆ. ಬೇಕರಿ ತಿಂಡಿಗಳ ದರ ಹೆಚ್ಚಳಕ್ಕೆ ಚಿಂತನೆ. ದಿನ ಕಳೆದಂತೆ ದುನಿಯಾ ಸಿಕ್ಕಾಪಟ್ಟೆ ದುಬಾರಿಯಾಗ್ತಿದೆ. ದಿನಬಳಕೆ ವಸ್ತುಗಳ ದರ ಏರಿಕೆಯಿಂದ ಜನಸಾಮಾನ್ಯರಿಗೆ ಜೀವನ ನಡೆಸುವುದೇ ಕಷ್ಟವಾಗಿದೆ. ಅಕ್ಕಿ, ತರಕಾರಿ, ಗ್ಯಾಸ್ ಸೇರಿದಂತೆ ಅಗತ್ಯ ವಸ್ತುಗಳ ದರ ಗಗನಕ್ಕೇರಿ ಕೂತಿದೆ. ಮೊನ್ನೆಯಷ್ಟೇ ನಂದಿನಿ ಬೆಣ್ಣೆ, ತುಪ್ಪದ ಬೆಲೆ ದುಬಾರಿಯಾಗಿದೆ. ಹೋಟೆಲ್ಗಳು ದರ ಏರಿಕೆ ಮಾಡ್ತೀವಿ ಅಂತ ಕೂತಿವೆ. ಈ ಮಧ್ಯೆ ಗ್ರಾಹಕರಿಗೆ ಮತ್ತೊಂದು ಬಿಸಿ ತಟ್ಟಿದೆ. ರಾಜ್ಯದಲ್ಲಿ ಅಗತ್ಯ ವಸ್ತುಗಳ ಬೆಲೆ ನಿರಂತರವಾಗಿ ಏರಿಕೆಯಾಗ್ತಾನೇ ಇದೆ. ಮೊನ್ನೆಯಷ್ಟೇ KMF ನಂದಿನಿ ತುಪ್ಪ ಹಾಗೂ ಬೆಣ್ಣೆ ದರ ಏರಿಕೆ ಮಾಡಿ ಶಾಕ್ ಕೊಟ್ಟಿತ್ತು. ಇದೀಗ ಗಾಯದ ಮೇಲೆ ಬರೆ ಎಳೆಯೋದಕ್ಕೆ ಬೇಕರಿ, ಕಾಂಡಿಮೆಂಟ್ಸ್ ಮಾಲೀಕರು ಮುಂದಾಗಿದ್ದಾರೆ. ತಿಂಡಿ ತಿನಿಸುಗಳ ದರ ಏರಿಕೆ ಮಾಡಲು ಮುಂದಾಗಿದ್ದಾರೆ. ಈ ಮೂಲಕ ಮತ್ತೊಮ್ಮೆ ಗ್ರಾಹಕರ ಜೇಬಿಗೆ ಕತ್ತರಿ ಬೀಳಲಿದೆ. ಬೆಣ್ಣೆ, ತುಪ್ಪ ಸೇರಿದಂತೆ ಕಚ್ಚಾ ವಸ್ತುಗಳ ಬೆಲೆ ಏರಿಕೆಯಾಗಿದೆ. ಕಾರ್ಮಿಕರ ವೇತನ, ಸಾರಿಗೆ ವೆಚ್ಚ ಹಾಗೂ ಅಂಗಡಿಗಳ ನಿರ್ವಹಣಾ ವೆಚ್ಚವೂ ಹೆಚ್ಚಾಗಿದೆ. ಹೀಗಾಗಿ ಬೇಕರಿ, ಕಾಂಡಿಮೆಂಟ್ಸ್ ಉದ್ಯಮಿಗಳು ತೀವ್ರ ಸಂಕಷ್ಟ ಸಿಲುಕಿದ್ದಾರಂತೆ. ಹಳೆಯ ದರದಲ್ಲೇ ಉತ್ಪನ್ನಗಳನ್ನು ಮಾರಾಟ ಮಾಡಿದ್ರೆ ಲಾಭದ ಮಾತು ಬಿಡಿ, ಮೂಲ ವೆಚ್ಚವನ್ನೇ ಭರಿಸೋದು ಕಷ್ಟವಾಗುತ್ತಿದೆ. ಹೀಗಾಗಿ ಬೆಲೆ ಏರಿಕೆ ಬಗ್ಗೆ ಚಿಂತನೆ ನಡೆಸಿದ್ದಾರೆ. 5 ರಿಂದ 20 ರೂಪಾಯಿಯವರೆಗೆ ಬೇಕರಿ ತಿನಿಸುಗಳ ದರ ಹೆಚ್ಚಳವಾಗುವ ಸಾಧ್ಯತೆ ಇದೆ. ಸರ್, ಅದು ಅವ್ರವ್ರ ಏರಿಯಾದ ಮೇಲೆ ಡಿಪೆಂಡು. ಒಳ್ಳೆ ಸ್ಟ್ಯಾಂಡರ್ಡ್ ಏರಿಯಾದಲ್ಲಿ ಒಳ್ಳೆ ರೈಟ್ ಇರುತ್ತೆ, ಅವ್ರು ಮಾಡ್ತಾರೆ. ಕೆಲವೊಂದು ಏರಿಯಾದಲ್ಲಿ ಬಡವರು ಇರ್ತಾರೆ, ಅಂತ ಏರಿಯಾದಲ್ಲಿ ಮಾಡೋಕ್ಕಾಗಲ್ಲ ಸರ್. ಮಾಮೂಲಾಗಿ ಮಾಡೋರು ಇದ್ದಾರೆ, ಮಾಡದೋರು ಇದ್ದಾರೆ. ಅದು ಅವ್ರವ್ರ ಮೇಲೆ ಡಿಪೆಂಡು. ಅದು ಒಂದು ಏರಿಯಾ ರೇಟ್ ಜಾಸ್ತಿ ಆದ್ರೆ ಹೊರೆ ಅಂತೂ ಆಗೇ ಆಗುತ್ತೆ ಸರ್. ಈಗ ಬೇಕರಿ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀವಿ, ಇವಾಗ ಜಾಸ್ತಿ ಕಮ್ಮಿ ಆದ್ರೂ ಮಾಡ್ಕೊಂಡು ಹೋಗ್ಲೇಬೇಕಲ್ವಾ. ಇನ್ನು ನಿರಂತರ ಬೆಲೆ ಏರಿಕೆಗೆ ಗ್ರಾಹಕರು ಆಕ್ರೋಶ ಹೊರಹಾಕಿದ್ದಾರೆ. ದರ ದುಪ್ಪಟ್ಟಾದ್ರೆ ಬದುಕೋದು ಹೇಗೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಹೌದು, ಹೊರೆ ಆಗೇ ಆಗುತ್ತೆ.
ಇವಾಗ ಅವ್ರು ಜಾಸ್ತಿ ಮಾಡಿದ್ಮೇಲೆ ಇವರು ಜಾಸ್ತಿ ಮಾಡಲೇಬೇಕು. ಇವಾಗ ಹಾಲು ರೇಟು ಜಾಸ್ತಿ ಆದಮೇಲೆ ಹೋಟ್ಲ್ ಕಾಫಿ ಟೀ ರೇಟು ಜಾಸ್ತಿ ಆಗೇ ಆಗುತ್ತೆ, ಹೊರೆ ಆಗೇ ಆಗುತ್ತೆ. ಏನು ಮಾಡೋಕ್ಕಾಗುತ್ತೆ? ಸರ್ಕಾರ ಆ ಥರ ಇದೆ, ಏನು ಮಾಡೋಕ್ಕಾಗಲ್ಲ. ಜನಗಳು ಏನು ಮಾಡೋಕ್ಕಾಗಲ್ಲ, ಅನುಸರಿಸ್ಕೊಂಡು ಹೋಗ್ತಾನೆ ಅವರು. ಎಷ್ಟು ಜಾಸ್ತಿ ಯಾರು ಅನುಸರಿಸ್ಕೊಂಡು ಹೋಗ್ತಾನೆ ಅವರು. ಅದು ಬಿಟ್ಟು ಇನ್ನೇನು ಮಾಡೋಕ್ಕಾಗಲ್ಲ ಅವ್ರಿಗೆ. ಮುಂದಿನ ವಾರ ಬೇಕರಿ ಹಾಗೂ ಕಾಂಡಿಮೆಂಟ್ಸ್ ಮಾಲೀಕರ ಸಂಘ ಮಹತ್ವದ ಸಭೆ ಕರೆದಿದೆ. ಈ ಸಭೆಯಲ್ಲಿ ಬೆಲೆ ಏರಿಕೆ ಕುರಿತು ತೀರ್ಮಾನ ಆಗಲಿದೆ. ಒಟ್ಟಾರೆ ನಿರಂತರ ಬೆಲೆ ಏರಿಕೆಗೆ ಜನ ಕಂಗಾಲಾಗಿರೋದಂತೂ ಸುಳ್ಳಲ್ಲ. ಆಶಿಕ್ ಮುಲ್ಕಿ, ನ್ಯೂಸ್ 18.